ಹಕ್ಕಿ ಜ್ವರ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾಣಿಸಿಕೊಂಡಿದ್ದು ಅದು ಈಗ ರಾಜ್ಯ ವ್ಯಾಪ್ತಿಯಾಗಿ ಅದರ ಆತಂಕ ಈಗ ಶುರು ಆಗ್ತಾ ಇದೆ. ಅದರ ಜೊತೆಗೆ ಚಿಕನ್ ವ್ಯಾಪಾರ ಕೂಡ ಕಡಿಮೆಯಾಗಿದ್ದು ಈಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದ ಮೊಟ್ಟೆಯನ್ನು ಕೂಡ ತಿರಸ್ಕಾರ ಮಾಡುವಂತಹ ಹಂತಕ್ಕೆ ತಲುಪಿದೆ. ಅಷ್ಟರ ಮಟ್ಟಿಗೆ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಸರ್ಕಾರಿ ಶಾಲೆಗಳಿಗೆ ತಟ್ಟಿದ ಹಕ್ಕಿ ಜ್ವರದ ಎಫೆಕ್ಟ್. ಭಯ ಬಿಟ್ಟು ಮೊಟ್ಟೆ ತಿನ್ನಿ, ಜಿಲ್ಲಾಡಳಿತ ಮನವಿ. ಹಕ್ಕಿ ಜ್ವರದ ಭೀತಿ ಈಗ ರಾಜ್ಯಾದ್ಯಂತ ಹರಡಿದ್ದು ಕೆಲವೇ ಜಿಲ್ಲೆಗಳಲ್ಲಿ ಕಾಣಿಸಿಕೊಂಡ ಹಕ್ಕಿ ಜ್ವರಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾಡಳಿತ ಜಿಲ್ಲೆಯ ಗಡಿ ಭಾಗದಲ್ಲೇ ಕಟ್ಟೆಚ್ಚರ ವಹಿಸಿದ್ದಾರೆ. ಅಲ್ಲದೆ ಚೆಕ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಹಕ್ಕಿ ಜ್ವರದ ಸೋಂಕು ಜಿಲ್ಲೆಗೆ ಬಾರದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಇದರ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಚಿಕನ್ ಮಾಂಸದ ವ್ಯಾಪಾರ ಕೂಡ ಕಡಿಮೆಯಾಗಿದ್ದು ಜನರು ಚಿಕನ್ ತಿನ್ನಲು ಕೂಡ ಹೆದರುವ ಪರಿಸ್ಥಿತಿ ಇದೆ. ಆ ಭಯ ಈಗ ಶಾಲಾ ಮಕ್ಕಳಲ್ಲಿ ಕೂಡ ಬಂದಿದ್ದು ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಹಾಸ್ಟೆಲ್ಗಳಲ್ಲಿ ಕೊಡುವ ಮೊಟ್ಟೆಯನ್ನ ತಿರಸ್ಕಾರ ಮಾಡುವ ಹಂತಕ್ಕೆ ತಲುಪಿದೆ. ಮಕ್ಕಳಿಗೆ ಪೌಷ್ಟಿಕಾಂಶ ನೀಡುವ ಸಲುವಾಗಿ ಮೊಟ್ಟೆಯನ್ನ ವಿತರಣೆ ಮಾಡುತ್ತಿದ್ದಾರೆ. ಆದರೆ ಶಾಲೆಗಳಲ್ಲಿ ಈಗ ಮೊಟ್ಟೆ ತಿನ್ನುವ ಮಕ್ಕಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ. 400 ಮಕ್ಕಳು ಮೊದಲಿನಿಂದ ಮೊಟ್ಟೆ ತಿಂದುಕೊಂಡು ಬಂದಿದ್ದಾರೆ. ಈಗ 150ರಿಂದ 200 ಮಕ್ಕಳು ಮಾತ್ರ ಮೊಟ್ಟೆ ತಿನ್ನುತ್ತಿದ್ದಾರೆ. ಮೊಟ್ಟೆ ಬದಲಾಗಿ ಬಾಳೆಹಣ್ಣನ್ನ ತಿನ್ನುತ್ತಿದ್ದಾರೆ. ಇದಕ್ಕೆ ಹಕ್ಕಿ ಜ್ವರದ ಭೀತಿಯೇ ಕಾರಣ. ಹಕ್ಕಿ ಜ್ವರದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಶಿಕ್ಷಕರಿಂದಲೂ ನಡೆಯುತ್ತಲೇ ಇದೆ. ಜ್ವರ ಬಂದಿದೆ ಅಂತ ಮಕ್ಕಳಲ್ಲಿ ಒಂದು ಭೀತಿ, ಪೋಷಕರಲ್ಲಿ ಭೀತಿ ಇದೆ. ಆದರೂ ಸಹ ಮಕ್ಕಳಲ್ಲಿಗೆ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಮೊಟ್ಟೆ ನಮಗೆ ಒಂದು ಸಮತೋಲನ ಆಹಾರ, ಒಳ್ಳೆಯ ಪ್ರೋಟೀನ್ ಅಂಶ ಇರ್ತಕ್ಕಂಥದ್ದು. ಅದನ್ನು ತಿನ್ನೋದ್ರಿಂದ ಯಾವುದೇ ರೀತಿಯ ಇರ್ತಕ್ಕಂಥ ಕಾಯಿಲೆಗಳು ಬರೋದಿಲ್ಲ ಅನ್ನೋದನ್ನು ಮಕ್ಕಳಲ್ಲಿ ನಾವು ಅವೇರ್ನೆಸ್ ಮಾಡಿದ್ವಿ. ಆದರೂ ಸಹ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಭೀತಿ, ಪೋಷಕರಿರ್ತಕ್ಕಂಥ ಭೀತಿಯಿಂದಾಗಿ ಸ್ವಲ್ಪ ಈಗ ಬಾಳೆಹಣ್ಣು ತಿನ್ನೋ ಸಂಖ್ಯೆ ಜಾಸ್ತಿ ಆಗಿದೆ. ಮೊಟ್ಟೆ ಕ್ರಮೇಣ ಸ್ವಲ್ಪ ಕಡಿಮೆ ಆಗ್ತಿದೆ. ಮಕ್ಕಳು ಮೊಟ್ಟೆ ನಿರಾಕರಿಸುತ್ತಿರುವುದಕ್ಕೆ ಕಾರಣ ಮಾಹಿತಿ ಕೊರತೆ. ಇದಕ್ಕೆ ಜಿಲ್ಲಾಡಳಿತ ಸರಣಿ ಸಭೆ ಶುರು ಮಾಡಿದೆ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಕಡ್ಡಾಯವಾಗಿ ಮೊಟ್ಟೆ ನೀಡಲಾಗುತ್ತಿದೆ. ಬೇಯಿಸಿದ ಮೊಟ್ಟೆ ಕೊಟ್ಟರೆ ಯಾವುದೇ ತೊಂದರೆ ಇಲ್ಲ. ಈ ವಿಚಾರವಾಗಿ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅವರು ಕೂಡ ಡಿಡಿಪಿಐ ಹಾಗೂ ಬಿಇಒಗಳ ಸಭೆ ಮಾಡಿ ಗೊಂದಲ ಹೋಗಲಾಡಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಕಡೆ ಹಕ್ಕಿ ಜ್ವರ ಭೀತಿಯಿಂದ ಕೆಲ ಮಕ್ಕಳು ಮೊಟ್ಟೆ ನೋಡಿ ಭಯ ಪಡ್ತಿದ್ದಾರೆ. ಇತ್ತ ಜಿಲ್ಲಾಡಳಿತ ಬೇಯಿಸಿದ ಮೊಟ್ಟೆ ತಿಂದ್ರೆ ತೊಂದರೆ ಇಲ್ಲ ಎಂಬ ಅಭಿಯಾನ ಶುರು ಮಾಡಿದೆ. ಈ ನಡುವೆ ಪಾಲಕರಿಗೆ ಮನವರಿಕೆ ಮಾಡಿಕೊಡುವ ಕೆಲಸ ಆಗಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.